ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಗರಿ ಗರಿಯಾದ ಉದ್ದಿನ ವಡೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗಿನ ಟೈಮು ಮತ್ತು ಸಂಜೆ ಟೈಮು ಮಾಡ್ಕೊಳೋಂಥ ರೆಸಿಪಿ ಸೂಪರಾಗಿರುತ್ತೆ. ನಾನು 1 ಕಪ್ ಆಗಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈರುಳ್ಳಿ ದೊಡ್ಡ ಗಾತ್ರದೊಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ತೊಗೊಂಡಿದ್ದೀನಿ ನಾನು. ಹಸಿರು ಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ 1 ಇಂಚು, ಕರಿಮೆಣಸು 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಕರಿಮೆಣಸು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ಮತ್ತು ಅಡುಗೆ ಸೋಡಾ, ಇದು ಮೈನು ಹಾಕೇಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ ಆಗಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ ನಾನು. ತೊಗೊಂಡು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ನೀಟಾಗಿ ಪೌಡ್ರೆಲ್ಲ ಇರುತ್ತೆ ಅಲ್ವಾ, ಹಂಗೆ ಎಲ್ಲಿ ತೊಗೊಂಬರ್ತೀರಿ ಅದರಲ್ಲೆಲ್ಲ ಪೌಡ್ರ್ ಇರುತ್ತೆ. ಕ್ಲೀನಾಗಿ ಮಾಡ್ಕೊಬೇಕು ನಾವು. ನೀರೆಲ್ಲ ನೀಟಾಗಿ ಬಗ್ಗಿಸ್ಕೊಂಬಿಡ್ಬೇಕು. ಒಂದು 3 ಸಲ ತೊಳ್ಕೊಂಡಿದ್ದೀನಿ ನಾನು ಉದ್ದಿನಬೇಳೆನ. ಅದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸಿ 1-2 ಅವರ್ ನಾನು ಬಿಡ್ತೀನಿ. ಅದು 2 ಅವರ್ ಆಯಿತು. ಒಂದು ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಉದ್ದಿನಬೇಳೆ ನೆಂದಿದ್ದು ಆಗಿದೆ. ನನಗೆ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಶುಂಠಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೆ ಸೇರಿಸ್ಕೊಂಡು ಹಂಗೆ ಗ್ರೈಂಡ್ ಮಾಡಿಕೊಂಡು ಬರೋಣ. ಗ್ರೈಂಡ್ ಮಾಡಿತ್ತು ನೋಡಿ, ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ತೀರಾ ನೀರಲ್ಲೂ ಮಾಡಬಾರ್ದು. ಒಂದು ಬೌಲ್ ತೊಗೊಂಡಿದ್ದೀನಿ, ಆ ಬೌಲ್ಗೆ ನಾನು ರುಬ್ಕೊಂಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿಯನ್ನೇ ಸೇರಿಸ್ಕೊತೀನಿ. ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಮೆಣಸು, ಉಪ್ಪು, ಸ್ವಲ್ಪ ಸೋಡಾ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ನೀರಾಗೂ ಮಾಡಬಾರ್ದು, ಬರಲ್ಲ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಡಬೇಕು. ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾಷ್ಟಾಗೆ ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊತೀನಿ. ಆ ಕಡಾಯಿಗೆ ನಾವು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಬೋದು. ಎಣ್ಣೆ ಹಾಕ್ಕೊಂಡು ಬಿಸಿ ಆದ ನಂತರ ನೋಡಿ, ಈ ಥರ ಸ್ಪೂನ್ ಸಹಾಯದೊಂದಿಗೆ ಈ ಥರ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಇದೇ ಫಸ್ಟ್ ಟೈಮ್ ಮಾಡಿದೆ, ಅದಕ್ಕೆ ತುಂಬ ಚೆನ್ನಾಗಿ ಬಂತು. ಗರಿ ಗರಿಯಾಗಿ ಬ್ರೌನ್ ಕಲರ್ ಬಂದಿದ್ದು ಸೂಪರಾಗಿದೆ. ಜೊತೆಗೆ ಇಡ್ಲಿ ಸಕ್ಕತ್ತಾಗಿರುತ್ತೆ. ದೋಸೆಗೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಗರಿ ಗರಿಯಾದ ಉದ್ದಿನ ವಡೆ ತುಂಬ ಚೆನ್ನಾಗಿರುತ್ತೆ. ನಾಷ್ಟದೊಂದಿಗೆ 1-2 ತಿಂದರೆ ಸಾಕು, ಇದೇ ನಾಷ್ಟ ಆಗೋಗುತ್ತೆ. ಸೂಪರಾಗಿದೆ ಟೇಸ್ಟು. ನಾನೇ ಟೇಸ್ಟ್ ಮಾಡಿ ನೋಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿದ್ದವ್ರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವಾಚಿಂಗ್.